ಹಾಯ್, ನಮ್ಮ ಕರಾವಳಿ ಭಾಗದವರು ಡೈಲಿ ಊಟದ ಜೊತೆ ಚಟ್ನಿ ಪುಡಿ ತಿನ್ನೋದು ತುಂಬ ಕಡಿಮೆ. ಬಟ್ ನನ್ನ ಮಗನಿಗೆ ಡೈಲಿ ಊಟದ ಜೊತೆ ಚಟ್ನಿ ಪುಡಿ ಬೇಕೇ ಬೇಕು. ನಾನು ಯಾವ ರೀತಿಯಲ್ಲಿ ತುಂಬ ಶ್ರಮ ವಹಿಸಿದೆ, ತುಂಬ ಈಸಿಯಾಗಿ ಚಟ್ನಿ ಪುಡಿನ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಜರ್ಮನ್ ಸೂಪರ್ ಮಾರ್ಕೆಟ್ ನೆಟ್ಟೋದಲ್ಲಿ ಸಿಗುವಂಥ ಈ ರೋಸ್ಟೆಡ್ ಕಡಲೆ ಬೀಜನ ಉಪಯೋಗಿಸಿ ನಾನು ಚಟ್ನಿ ಪುಡಿ ಮಾಡ್ಕೊಳ್ತೀನಿ. ಇದು ಸಾಲ್ಟೆಡ್ ಆಗಿರುತ್ತೆ, ಬಟ್ ಚಟ್ನಿ ಪುಡಿಗೆ ಓಕೆ. ನಾವು ಸಾಲ್ಟನ್ನು ಸ್ಕಿಪ್ ಮಾಡಿದರೆ ಆಯಿತು. ಹಾಗೆ ಕೊಬ್ಬರಿ ತುರಿ ಕೂಡ ಸಿಗುತ್ತೆ, ಇದು ಕೂಡ ನೆಟ್ಟೋದಲ್ಲೇ ಸಿಗುತ್ತೆ. ತುಂಬ ಈಸಿಯಾಗಿ ಚಟ್ನಿ ಪುಡಿನ ಮಾಡ್ಕೋಬಹುದು. ಈ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 7-8 ಬೆಳ್ಳುಳ್ಳಿ ಎಸಳು ಹಾಗೆ 1 ಸ್ಪೂನ್ ಜೀರಿಗೆನ ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಕೆಲವೊಬ್ಬರು ಹಸಿದಾಗಿ ಹಾಕ್ಕೊಳ್ತಾರೆ. ಹಸಿದಾಗಿ ಹಾಕೊಳ್ಳೋದ್ರಿಂದ ತಿಂದಾವಾಗ ಹಸಿ ವಾಸನೆ ಬರ್ತಾ ಇರುತ್ತೆ, ಹಾಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ. ನಂತರ ಸಣ್ಣ ಗಾತ್ರದ ಹುಣಸೆ ಹಣ್ಣು, 1 ಸ್ಪೂನ್ ಖಾರಕ್ಕೆ ತಕ್ಕಾಗಿ ಅಚ್ಕಾರದ ಪುಡಿನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನಂತರ 1 ಕಪ್ ಕಡಲೆ ಬೀಜನ ಸೇರಿಸಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಅರ್ಧ ಕಪ್ ಕೊಬ್ಬರಿ ತುರಿನ ಸೇರಿಸ್ಕೋಬೇಕು. ಕೊಬ್ಬರಿ ತುರಿ ಆಲ್ರೆಡಿ ಪೌಡ್ರ್ ಆಗಿರೋದ್ರಿಂದ ಜಸ್ಟ್ 2 ಸಲ ಆನ್ ಆಫ್ ಮಾಡಿದರೆ ಸಾಕಾಗತ್ತೆ. ಇಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲೇ ತರ್ತರಿಯಾಗಿ ರುಬ್ಕೊಂಡ್ರೆ ಒಂದು ಒಳ್ಳೆ ಕೊಬ್ಬರಿ ಮತ್ತು ಕಡಲೆ ಬೀಜ ಕಾಂಬಿನೇಷನಲ್ಲಿ ಚಟ್ನಿ ಪುಡಿ ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.